ಹಾಯ್ ಹಲೋ ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಏನಂದರೆ ಕ್ಯಾಲೆಂಡರ್ ಬದಲಾಗುತ್ತೆ ಹೊರತು ನಮ್ಮ ಜೀವನ ಅಲ್ಲ. ನಮ್ಮ ಜೀವನ ಏನು ರೊಟೀನ್ ಇದೆ ಡೈಲಿ ಅದೇ ಆಗುತ್ತೆ. ಏನಾದರೂ ನಾವು ಬದಲಾಯಿಸ್ಕೊಬೇಕು ಅಂತಿದ್ರೆ ನಾವು ಬದಲಾಯಿಸ್ಕೊಳ್ಬೇಕು. ನಮಗಾಗಿ ಅಲ್ದಿದ್ರು ನಮ್ಮವರಿಗಾಗಿ ಅಂತನಾದರೂ ನಾವು ಬದುಕಬೇಕು ಅಂತ ಅಂದ್ಕೊತೀವಿ. ಅದಕ್ಕೆ ಯಾರೂ ಅವಕಾಶ ಮಾಡಿ ಕೊಡಲ್ಲ. ನಮಗಾಗಿ ನಾವು ಬದುಕಬೇಕು ಅನ್ನೋದನ್ನು ಕೆಲವೊಂದು ಸರಿ ಪ್ರೂವ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಇಷ್ಟು ದಿನ ಯಾಕಪ್ಪ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತಂದರೆ ನನ್ನ ಮೊಬೈಲ್ ಚೇಂಜ್ ಆಗಿರೋ ಕಾರಣ ನನ್ನ ID ಪಾಸ್ವರ್ಡ್ ಎಲ್ಲ ಮರ್ತೋಗ್ಬಿಟ್ಟಿತ್ತು. ಅದಕ್ಕಾಗಿ ಹೊಸ ಅಕೌಂಟನ್ನ ಕ್ರಿಯೇಟ್ ಮಾಡಿಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾಮೂಲಿಯಾಗಿ ಬೆಳಗ್ಗೆ ಎದ್ದು ಸ್ವಲ್ಪ ಹೊತ್ತು ಅವ್ರ ಜೊತೆ ಎಲ್ಲ ಆಟ ಆಡಿಕೊಂಡು ಆಮೇಲೆ ಇದೆಯಲ್ಲ ಅಡುಗೆ ಮನೆ ಕೆಲಸ ಹೆಣ್ಮಕ್ಳಿಗೆ ಅಂದ್ಬಿಟ್ಟು ಫಿಕ್ಸ್ ಆಗಿರೋ ಥರನೇ ಇರುತ್ತೆ. ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾರ್ನಿಂಗ್ ಎದ್ದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೈಟ್ ಮಾಡಿರೋ ಸಾಂಬಾರೆಲ್ಲ ಇದೆ ಅಂತಂದ್ಬಿಟ್ಟು ಮಾಮೂಲಿ ನಾನು ರೆಗ್ಯುಲರಾಗಿ ಇವಾಗ ಸ್ವಲ್ಪ ಕಪ್ಪಕ್ಕಿ ಗಂಜಿನ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಡೈಲಿ ರೊಟೀನ್ ಮಾರ್ನಿಂಗ್ ಟಿಫನಿಗೆ ನಾನು ಅದನ್ನೇ ಯೂಸ್ ಮಾಡೋದು. ಮಾರ್ನಿಂಗ್ ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿದ್ಬಿಟ್ಟು ಅದಾದಮೇಲೆ ಗಂಜಿ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಗಂಜಿನೂ ಬಿಸಿ ಆರೋಕೆ ಇಟ್ಬಿಟ್ಟು ನಂದೇನು ಕೆಲಸ ಇದೆ ಅದನ್ನು ನಾನು ನೋಡ್ಕೊಳ್ತೀನಿ. ಅಷ್ಟೊತ್ತಿಗೆ ಅಡುಗೆ ಮನೆಯೆಲ್ಲ ಕೆಲಸ ಮುಗಿಸ್ಬೋಣ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇಲ್ಲಿ ಗಂಜಿ ರೆಡಿ ಆಯಿತು. ಗಂಜಿ ರೆಡಿ ಆಗ್ತಿದ್ದಂಗೆ ಅದನ್ನು ಬಿಸಿ ಆರೋದಕ್ಕಂತ ಇಟ್ಬಿಟ್ಟು ನಾನು ನೆಕ್ಸ್ಟ್ ಏನು ಕೆಲಸ ಇದೆ ಅಂತ ಅಂದ್ಬಿಟ್ಟು ನೋಡೋಷ್ಟೊತ್ತಿಗೆ ನೆನ್ನೆ ನೈಟು ಸ್ವಲ್ಪ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ವಿ. ಅದನ್ನೆಲ್ಲ ಜೋಡಿಸ್ಕೊಂಬೇಡ ಅಂತ ಹೇಳ್ಬಿಟ್ಟು ಜೋಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಇಲ್ಲಿ ಸಾಂಬಾರೆಲ್ಲ ಬಿಸಿ ಆಗುತ್ತೆ ಅಂಥೇಳಿ ಸಾಂಬಾರನ್ನ ಬಿಸಿ ಮಾಡೋದಕ್ಕಂತ ಇಟ್ಟಿದ್ದೀನಿ. ಅದಾದಮೇಲೆ ನೆನ್ನೆ ನೈಟು ಪಾತ್ರೆ ಜೋಡಿಸ್ಕೊಳ್ಳೋದಿತ್ತಲ್ಲ ಅದನ್ನು ಜೋಡಿಸ್ಕೊಂಡ್ಬಿಡ್ತಾಯಿದ್ದೀನಿ ಇಲ್ಲಿ. ಅಷ್ಟೊತ್ತಿಗೆ ನಮ್ಮ ಡೈಲಿ ರೊಟೀನ್ ಗಂಜಿ ಫುಡ್ಡು ಕೂಡ ಸ್ವಲ್ಪ ಆರಿತ್ತು. ಅದನ್ನೆಲ್ಲ ಕುಡಿಯೋಷ್ಟೊತ್ತಿಗೆ ಆಮೇಲೆ ಮಮ್ಮಿ ಹತ್ರ ಕೇಳಿದೆ ಏನು ಟಿಫನ್ ಮಾಡಿ ಇವತ್ತು ಅಂತ ಅಂದ್ಬಿಟ್ಟು. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಕೂಡ ಕಾಲ್ ಮಾಡಿದರು, ಇವತ್ತು ಬರ್ತಾಯಿದ್ದೀನಿ ಮೀಟ್ ಮಾಡಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರಿಗೆ ಆಯಿತು ಎಲ್ಲಿ ಬರ್ತೀರೇನು ಅಂತ ಕೇಳಿಕೊಂಡು ಓಕೆ ಇಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿ ಕೂಡ ನಾನು ಏನಿದೆ ಅದನ್ನೆಲ್ಲ ಸಾಂಬಾರೆಲ್ಲ ರೆಡಿ ಮಾಡಿದ್ದು ಅದು ಬಿಸಿ ಮಾಡಿರೋದನ್ನ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿ ಇವಾಗ ಅದೇ ಕುಕ್ಕರಲ್ಲಿ ಮೆಂತ್ಯ ಪಲಾವನ್ನ ಮಾಡ್ಕೊಬಿಡೋಣ ಅಂತೇಳಿ ಇಲ್ಲಿ ಮೆಂತ್ಯ ಪಲಾವ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮೆಂತ್ಯ ಪಲಾವ್ ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನಂತಂದರೆ ಎಲ್ಲರೂ ಮಾಡೋ ಥರನೇ ಮಾಡ್ತೀನಿ, ಆದರೆ ಕೆಲವೊಂದು ಸಾರಿ ರುಬ್ಬಿ ಮಾಡಿದಾಗ ಅದ್ರ ಟೇಸ್ಟು ಸ್ವಲ್ಪ ಚೇಂಜ್ ಆಗುತ್ತೆ. ಆ್ಯಂಡ್ ನಾನು ಸ್ವಲ್ಪ ಉಪ್ಪು ಖಾರ ಎಲ್ಲ ಕಮ್ಮಿನೇ ಬಳಸೋದು ನಮ್ಮ ಮನೆಯಲ್ಲಿ ಮಾತ್ರ. ಆ್ಯಂಡ್ ಹೊರಗಡೆ ಹೋದಾಗ ನನಗೆ ಉಪ್ಪು ಖಾರ ಎಲ್ಲ ಜಾಸ್ತಿನೇ ತಿಂತೀನಿ. ಮನೆಯಲ್ಲಿ ಅಜ್ಜಿ ಆ್ಯಂಡ್ ಅಮ್ಮಂಗೋಸ್ಕರ ಸ್ವಲ್ಪ ಅವಾಗವಾಗ ಉಪ್ಪು ಖಾರನ ಕಮ್ಮಿ ಮಾಡ್ತಾಯಿರ್ತೀನಿ ಅಷ್ಟೇ. ಏನಕ್ಕಿಷ್ಟು ಫಸ್ಟಾಗಿ ಅಂದರೆ ಸ್ವಲ್ಪ ಎದ್ದಿದ್ದು ಲೇಟಾಗಿತ್ತು. ಅದಾದಮೇಲೆ ನನ್ನ ಫ್ರೆಂಡ್ ಕೂಡ ಕಾಲ್ ಮಾಡಿದರು.
ಸೊ ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ನಮ್ಮ ಪಾಡಿಗೆ ನಾವು ಹೊರಡುವ ಅಂಥೇಳಿ. ಅದು ಅಲ್ಲದೆ ಇವಾಗ ಕೋಲ್ಡ್ ವೆದರ್, ಸೊ ಅವಾಗವಾಗ ನನ್ನ ಆರೋಗ್ಯ ಕೂಡ ಮೇಲೆ ಕೆಳಗಡೆ ಆಗ್ತಾ ಇರುತ್ತೆ, ಅಂದರೆ ಏರುಪೇರು ಆಗ್ತಾ ಇರುತ್ತೆ. ಸೊ ನನ್ನನ್ನು ನಾನು ನೋಡ್ಕೋಬೇಕು ಆ್ಯಂಡ್ ಮನೇಲೂ ಕೂಡ ಎಲ್ಲರನ್ನೂ ನೋಡ್ಕೋಬೇಕು. ಏನಪ್ಪ ಇವರು ಬರೀ ಅಡುಗೆ ಕೆಲಸಕ್ಕೆ ಸೀಮಿತ, ಅವ್ರ ಮನೆ ಕೆಲಸಕ್ಕೆ ಸೀಮಿತ ಅಂತ ಎಲ್ಲರೂ ಅಂದ್ಕೋಬೋದು. ಬಟ್ ಆದರೆ ನಮಗೆ ಅಂತ ಕೆಲವೊಂದು ಜವಾಬ್ದಾರಿಗಳಿರ್ತವೆ ಮನೇಲಿ. ಸೊ ನನ್ನ ಫ್ರೆಂಡ್ಸಿಗೆಲ್ಲ ಗೊತ್ತಿರುತ್ತೆ. ಏನಪ್ಪ ಅಂದರೆ ಅದನ್ನು ಆಮೇಲೆ ಹೇಳೋಣ. ಸೊ ನಾನಿಲ್ಲಿ ಮೆಂತ್ಯ ಬಾತಿಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅಮ್ಮನಿಗೆ ಹೇಳಿದ್ನಲ್ಲ, ಸೊ ಯಾರೋ ಬರ್ತಿದ್ದಾರೆ, ನಾನು ಹೋಗ್ತೀನಿ, ಫ್ರೆಂಡ್ಸ್ ಬರ್ತಿದ್ದಾರೆ ಅಂತ. ಸರಿ ಆಯಿತು ಅಂದ್ಬಿಟ್ಟು ಅವರು ಎದ್ದು ಕೆಲಸ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲಿ ಅರ್ಧ ಕೆಲಸ ಮುಗ್ದಿತ್ತು, ಇನ್ನೇನಿಲ್ಲ, ರೈಸ್ನ ತೊಳೆದು ಕುಕ್ಕರಿಗೆ ಹಾಕಿ ಕ್ಲೋಸ್ ಮಾಡೋದಿತ್ತು ಅಷ್ಟೇ. ಸೊ ಏನಪ್ಪ ಅಂತಂದರೆ ಎಲ್ಲರೂ ಅಂದ್ಕೊಳ್ತಾರೆ ಮನೇಲೇ ಇರ್ತಾರೆ, ಅವ್ರಿಗೇನೋ ಜವಾಬ್ದಾರಿ ಅನ್ನೋದಿಲ್ಲ, ವರ್ಕ್ ಹೋಗಲ್ಲ ಅಂತ. ಸೊ ಕೆಲವೊಂದು ಇರ್ತವೆ, ಏನು ನನ್ನ ದಡ್ಡತನನೋ ಅವರ ಜವಾಬ್ದಾರಿ ಇಲ್ಲದೆ ಇರೋ ಟೈಮಲ್ಲಿ ಸೊ ನನಗೆ ಬೇಕಾಗಿದ್ದಂಥ ಇಬ್ಬರನ್ನ ಕಳ್ಕೊಂಡಿದ್ದು ಸಾಕು. ಸೊ ಇರೋ ಅಜ್ಜಿನಾದರೂ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಆ್ಯಂಡ್ ಮಮ್ಮಿ ಅವ್ರ ಜವಾಬ್ದಾರಿ ಕೂಡ ನನ್ನದೇ ಆಗಿರುತ್ತೆ. ಸೊ ಪಪ್ಪ ಮಮ್ಮಿ ಇಲ್ಲ ಅನ್ನೋ ನೋವನ್ನು ಅವ್ರು ತೀರಿಸ್ತಿದ್ದಾರೆ ಅಂತ ಅಂದಮೇಲೆ ಅವರನ್ನು ನಾವು ಚೆನ್ನಾಗಿ ನೋಡ್ಕೊಬೇಕು. ಕೆಲಸಕ್ಕೆ ಹೋಗೋದೇ ಒಂದು ದೊಡ್ಡದಲ್ಲ, ಸೊ ಮನೇಲಿ ಇದ್ಕೊಂಡು ಕೂಡ ಅವ್ರನ್ನ ಜೋಪಾನ ಮಾಡಿಕೊಳ್ಬೇಕು. ಕೆಲವೊಂದು ಹೆಣ್ಮಕ್ಳಿಗೆ ಅದು ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರುತ್ತೆ. ಸೊ ಮನೇಲೇ ಕೂತಿದ್ದೀವಿ ಅಂತಲ್ಲ, ಮನೇಲೇ ಕೂತ್ಕೊಂಡು ನಮ್ಮ ಜವಾಬ್ದಾರಿಗಳನ್ನ ನಾವು ನಿಭಾಯಿಸ್ತಾ ಇದ್ದೀವಿ. ಸೊ ಓಕೆ, ಇಲ್ಲಿ ಎಲ್ಲ ಮುಗಿಸಾದ್ಮೇಲೆ ಸ್ವಲ್ಪ ನೈಟು ಪಾತ್ರೆಗಳೆಲ್ಲ ಇತ್ತು, ಅದೆಲ್ಲ ತೊಳ್ಕೊಂಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು, ಸೊ ಅಲ್ಲಿಂದ ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಹೊರಟ್ವಿ. ಸೊ ನನ್ನ ಫ್ರೆಂಡ್ ಬಂದು ಪಿಕ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಇಲ್ಲಿ ನಮ್ಮ ಮನೆ ನಿಯರೇ ಇದೆ, ನಾಗರಬಾವಿಯಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಸೊ ಬ್ಯೂಟಿಫುಲ್ ಲೊಕೇಶನ್, ವ್ಯೂಸ್ ಕೂಡ ಸಕ್ಕತ್ತಾಗಿದೆ, ನೀವು ಒಂದ್ಸರಿ ಹೋಗಿ ವಿಸಿಟ್ ಮಾಡಿ. ಬ್ಯೂಟಿಫುಲ್ ವ್ಯೂವಲ್ಲಿ ಇದೊಂದು ಟೆಂಪಲ್ ಅಂತಲೇ ಹೇಳ್ಬೋದು. ನಮ್ಮ ಎಷ್ಟು ನಿಯರಲ್ಲಿದ್ರೂ ನಾನು ಒಂದಿನ ಕೂಡ ಹೋಗೋಕ್ಕಾಗಿಲ್ಲ. ಸೊ ನಂದು ಅವತ್ತು ನ್ಯೂ ಇಯರ್ ದಿನ, ಹೊಸ ವರ್ಷ ದಿನ ಲಕ್ ಅಂತಲೇ ಹೇಳ್ಬೋದು. ಸೊ ಹೋಗಿ ನನ್ನ ಫ್ರೆಂಡ್ನ ಮೀಟ್ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ಎಲ್ಲ ಸುತ್ತಾಡಿಕೊಂಡು ಅಲ್ಲಿಂದ ನನ್ನ ಫೇವ್ರೆಟ್ ಪನ್ನೀರ್ ಪಿಜ್ಜಾ ಕೊಡಿಸಿದ್ರು. ಸೊ ಅದನ್ನು ತಿಂದ್ಕೊಂಡು ಮನೆಗೆ ರಿಟರ್ನ್ ಆದೆ. ಆ್ಯಂಡ್ ಕೇಕ್ ಕೂಡ ತೊಗೊಂಡ್ಬಾ ಅಂತ ಹೇಳಿದ್ದು ನಮ್ಮ ಅಜ್ಜಿ. ಸೊ ಕೇಕ್ ತಂದ್ವಿ. ಅಷ್ಟೊತ್ತಿಗೆ ಅಮ್ಮ ಇಲ್ಲಿ ಪೂಜೆ ಮಾಡ್ತಾಯಿದ್ರು. ಸೊ ನಿನ್ನೆ ಗುರುವಾರ ಆಗಿರೋದ್ರಿಂದ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ರಾಯರ ಫೋಟೋಗೆ ಎಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಿದರು ನಾನು ಬರೋ ಅಷ್ಟೊತ್ತಿಗೆ. ಸೊ ಬಂದು ನನ್ನ ತರಲೆ ಏನಿತ್ತಲ್ಲ ಅದೆಲ್ಲ ಸ್ವಲ್ಪ ಎಲ್ಲ ಇದು ಮಾಡಿಕೊಂಡು ನಮ್ಮ ಅಜ್ಜಿ ಜೊತೆ ತರಲೆ ಮಾಡಿಕೊಂಡು ನಮ್ಮ ನಾಯಿಗಳ ಜೊತೆ ಆಟ ಆಡಿಕೊಂಡು, ಆ್ಯಂಡ್ ಏನಿತ್ತು ನಾನು ಕೇಕ್ ತಂದಿದ್ದನ್ನು ಅಜ್ಜಿ ಕೈಲೇ ಕಟ್ ಮಾಡಿಸೋಣ ಅಂತ ಡಿಸೈಡ್ ಮಾಡಿಕೊಂಡು, ಸೊ ಸ್ವಲ್ಪ ಅಜ್ಜಿ ಕೈಲಿ ಕೇಕ್ ಕಟ್ ಮಾಡಿಸ್ಕೊಂಡು ಅವ್ರ ಜೊತೆನೂ ತರಲೆ ಮಾಡಿ ಅದಾದಮೇಲೆ ಕೇಕೆಲ್ಲ ತಿಂದು, ಸೊ ಇದಾಗಿತ್ತು ವ್ಲಾಗ್. ಸೊ ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಹೀಗೆ ನನ್ನ ಹೊಸ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆಲ್. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ.